ಮಾಸ್ಟರ್ಬೇಷನ್ ಮಾಡಬಾರ್ದು, ಮಾಡಲೇಬೇಕು. ಸದ್ಯಕ್ಕೆ ನನ್ನ ಹತ್ರ ಬೇರೆ ಆಪ್ಷನ್ ಇದೆ. ಯಾವಾಗ ಅಪರೂಪಿಗೆ 2 ತಿಂಗಳಿಗೆ ಒಂದು ಸತಿ ಅಥವಾ 3 ತಿಂಗಳಿಗೆ ಒಂದು ಸತಿ ಅದೊಂದು ಒಳ್ಳೆ ಪ್ರೈವೇಟ್ ರೂಮ್ನಲ್ಲಿ ಆರಾಮಾಗಿ ನೀವು ಮಲ್ಬಿಟ್ಟು ಜೆಂಟಲಾಗಿ ಏನೋ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನೋ ಏನೋ ಸ್ವಲ್ಪ ಲೂಬ್ರಿಕೇಷನ್ ಯೂಸ್ ಮಾಡಿ ಸಾಫ್ಟ್ಲಿ ಅದನ್ನು ಹ್ಯಾಂಡಲ್ ಮಾಡಿ. ಅದು ಏನಿದೆ ಒಂದು ಪಾರ್ಟ್, ಅದನ್ನು ತುಂಬ ಸೆನ್ಸಿಟಿವ್ ಪಾರ್ಟ್, ಅದರಲ್ಲಿ ಹೈ ಫಾರ್ಮ್ ಆಫ್ ನರ್ವ್ಸ್ ಇರುತ್ತೆ, ಅದು ಡ್ಯಾಮೇಜ್ ಆಗಬಾರ್ದು. ಆ ಥರ ಮಾಡಿದ್ರೆ ದಟ್ ಈಸ್ ಓಕೆ. ಬಟ್ 100% ನ್ಯಾಚುರಲ್ ಸೆಕ್ಸೇ ಅದನ್ನೇ ಬೇರೆ. ಮಾಸ್ಟರ್ಬೇಷನ್ ಈಸ್ ಫಾರ್ ಟೆಂಪರರಿ ಅಡ್ಜಸ್ಟ್ಮೆಂಟ್ ಅಷ್ಟೇ. ನಾನು ಎಷ್ಟೋ ಯೂಟ್ಯೂಬ್ ವೀಡಿಯೋನಲ್ಲಿ ಹೇಳ್ತೀನಿ ಮಾಸ್ಟರ್ಬೇಟ್ ಮಾಡಬೇಡ್ರಪ್ಪ ಅಂತ. ಕಮೆಂಟ್ ಬಾಕ್ಸ್ನಲ್ಲಿ ಕೆಳಗಡೆ ಬರುತ್ತೆ, ಹೌ ಸರ್ ನೀವು ಮಾಸ್ಟರ್ಬೇಷನ್ ಮಾಡಬೇಡಿ ಅಂತ ಹೇಳ್ತೀರಾ. ಮಾಸ್ಟರ್ಬೇಷನ್ ಮಾಡಿದ್ರೂ ಫೈನಲಿ ವೀರ್ಯನೇ ಚಲಿತಾ ಇದ್ದೀವಿ. ನಾರ್ಮಲ್ ಲೈಂಗಿಕ ಕ್ರಿಯೆ ಆದ್ಮೇಲೆ ವೀರ್ಯನೇ ಚಲಿತಾ ಇದ್ದೀವಿ. ಎರಡೂ ಕಡೆ ವೀರ್ಯ ಲಾಸ್ ಆಗೇ ಆಗುತ್ತೆ. ಸೊ ಮತ್ತು ಅದು ಒಳ್ಳೇದು ಯಾಕೆ, ಇದು ತಪ್ಪದು ಯಾಕೆ ಅಂತ. ಹೌದು. ಸೊ ಇದರಲ್ಲಿ ನಾನು ಹೇಳ್ತೀನಿ, ಆಯುರ್ವೇದನಲ್ಲಿ ವೀರ್ಯ ಏನಿದೆಯಲ್ಲ ಶುಕ್ರಧಾತು, ಇದು 7ನೇ ಧಾತು ಅಥವಾ ಸಪ್ತಧಾತು ಅಂತ ಹೇಳ್ತಾರೆ. ನಾವು ಏನೋ ತಿಂತೀವಿ, ಇದು ರಸಧಾತು ಉತ್ಪತ್ತಿ ಆಗುತ್ತೆ. ರಸದಿಂದ ರಕ್ತ, ರಕ್ತದಿಂದ ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. ಈ ವೀರ್ಯನ ಪ್ರಿಸರ್ವ್ ಆದ್ಮೇಲೆ ಅದೇ ವೀರ್ಯ ಓಜಸ್ ಅಂದ್ರೆ ಇಮ್ಯುನಿಟಿ ಆಗ್ಬಿಡುತ್ತೆ. ಸೊ ಯಾವಾಗ ಈ ವೀರ್ಯ ಏನಿದೆಯಲ್ಲ, ಇದು ವೀರ್ಯದ ಕೆಲಸ ಏನಂದ್ರೆ ಸೃಷ್ಟಿದ ಉತ್ಪತ್ತಿ, ಹೊಸ ಜನರೇಷನ್ ಹೋಗ್ಬೇಕು, ಅದಕ್ಕಾಗಿ ಉತ್ಪತ್ತಿ ಆಗಬೇಕು. ಸೊ ಇವಾಗ ಅನ್ನೆಸೆಸರಿ ಇದನ್ನು ಚಲಿಬಾರ್ದು. ಬಟ್ ಲೈಂಗಿಕ ಕ್ರಿಯೆಯಲ್ಲಿ ಕೂಡ ವೀರ್ಯ ಚಲಿತಾನೇ ಇದೆ. ಸೊ ಈಗ ಈ ಎರಡೂನಲ್ಲಿ ನಾನು ಡಿಫರೆನ್ಸ್ ಹೇಳ್ತೀನಿ ತಮಗೆ. ಒಂದು ಯೋನಿ ಮತ್ತು ಒಂದು ನಿಮ್ಮ ಹ್ಯಾಂಡ್. ಈಗ ಯೋನಿ ಏನಿದೆಯಲ್ಲ ಅದು ಒಂದು ಶಾಕ್ ಅಬ್ಸರ್ವ್ ಥರ ಇರುತ್ತೆ. ಯೋನಿದೇನು ಒಳಗಡೆ ಇಂಟರ್ನಲ್ ಲೈನಿಂಗ್ ಏನಿರುತ್ತಲ್ಲ ತುಂಬ ಸಾಫ್ಟ್, ಅದರಲ್ಲಿ ತುಂಬ ವಾರ್ಮ್ ಸ್ಟ್ರಕ್ಚರ್ ಇರುತ್ತೆ. ವೆರಿ ಸೇಮ್ ಟೈಮ್ ಅಲ್ಲಿ ಮಾಯಿಶ್ಚರ್ ಇರುತ್ತೆ. ಅದೇ ರೀತಿ ನಿಮ್ಮ ಹ್ಯಾಂಡ್ ನೋಡಿದ್ರೆ ಅದರ ಅಪೋಸಿಟ್, ಒಂದು ಕೋಲ್ಡ್ ಪೆರಿಫೆರಿ, ತುಂಬ ಹಾರ್ಡು ಮತ್ತು ಯಾವುದೋ ಮಾಯಿಶ್ಚರ್ ಇಲ್ಲ. ಸೊ ಒಂದು ಪೆನಿಸ್ ಏನಿದೆಯಲ್ಲ, ಯಾವಾಗ ಯೋನಿ ಒಳಗೆ ಹೋಗುತ್ತೆ ನೋಡಿ, ಪೆನಿಸ್ ಸೈಜ್ ಪ್ರಕಾರ ಯೋನಿ ಅದ್ರ ಪಡಿಗೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ. ಸಸ್ಪೆನ್ಷನ್ ಥರ ಇರುತ್ತಲ್ಲ, ಒಂದು ವಾರ್ಮ್ ಫೀಲಿಂಗ್ ಪೆನಿಸ್ಗೆ ಕೊಡುತ್ತೆ, ಜೊತೆಗೆ ಲುಬ್ರಿಕೇಶನ್ಸ್ ಇರುತ್ತೆ, ಮಾಯಿಶ್ಚರ್ ಇರುತ್ತೆ. ವೆರಿ ಸೇಮ್ ಟೈಮ್ ಪೆನಿಸ್ ಏನಿದೆಯಲ್ಲ ಡೈರೆಕ್ಟ್ ಪ್ರೆಷರ್ ಏನಿದೆಯಲ್ಲ ಯೋನಿದು ಪೆನಿಸ್ ಮೇಲೆ ಬಿಡಲ್ಲ. ಸೊ ಇದರಲ್ಲಿ ಈ ಮುಂದಿನ ತುದಿ ಏನಿರುತ್ತಲ್ಲ ಗ್ಲಾನ್ಸ್ ಪೆನಿಸು, ಇದ್ರ ಸೆನ್ಸೇಷನು ಡ್ಯಾಮೇಜ್ ಆಗೋದು ಏನಿರುತ್ತಲ್ಲ ಚಾನ್ಸಸ್ ಕಡಿಮೆ ಇರುತ್ತೆ. ವೆರಾಸ್ ವೆನ್ ಕಮ್ ಟು ಏನಿದೆಯಲ್ಲ ನಾರ್ಮಲ್ ಮಾಸ್ಟರ್ಬೇಷನಲ್ಲಿ ಏನಾಗುತ್ತೆ, ಒಂದು ಹಾರ್ಡ್ ಪೆರಿಫೆರಿ ಇದೆ, ಎರಡನೇದು ಅದರಲ್ಲಿ ಯಾವುದೋ ರೀತಿ ಮಾಯಿಶ್ಚರ್ ಇಲ್ಲ, ಡ್ರೈನೆಸ್ ಆಗಿ ಇದೆ. ಅದರ ಜೊತೆಗೆ ಮೂರನೇದು ಏನಂದರೆ ಕೋಲ್ಡ್ ಪೆರಿಫೆರಿ ಒಂದು, ಡ್ರೈನೆಸ್ ಒಂದ್ಬಿಟ್ಟು ರಫ್ ಸರ್ಫೇಸ್ ಒಂದು. ನೀವು ಇವಾಗ ಜೋರಾಗಿ ಈ ಥರ ಮಾಸ್ಟರ್ಬೇಟ್ ಮಾಡ್ತಾ ಇದ್ದೀರ ಅಂತ ತಿಳ್ಕೊಳ್ಳಿ, ಒಂದು ಪೆನಿಸ್ನ ಔಟ್ ಆಫ್ ಇಮೋಷನ್, ಯಾವಾಗ ನೀವು ಓವರ್ ಎಕ್ಸೈಟ್ಮೆಂಟ್ ಆಗ್ತಿರಲ್ಲ, ನೀವು ನಿಮ್ಮ ಕೈದಿಂದ ಆ ಪರ್ಟಿಕ್ಯುಲರ್ ಆರ್ಗನ್ ಮೇಲೆ ಎಷ್ಟು ಪ್ರೆಷರ್ ಕೊಡ್ತಾ ಇದ್ದೀರಾ ನಿಮಗೆ ಗೊತ್ತಾಗಲ್ಲ. ಬಿಕಾಸ್ ಯು ಆರ್ ಇನ್ ಟು ಎ ಎಕ್ಸೈಟೆಡ್ ಸ್ಟೇಟ್. ಸಮ್ ಟೈಮ್ ಏನಾಗುತ್ತೆ, ತುಂಬ ಜೋರಾಗಿ ಪ್ರೆಷರ್ ಮಾಡ್ತೀರಾ ಅಥವಾ ತುಂಬ ಜೋರಾಗಿ ಸ್ಕ್ವೀಸ್ ಮಾಡ್ತೀರಾ. ಆ ಟೈಮ್ನಲ್ಲಿ ಪೆನಿಸ್ ಏನಿರುತ್ತಲ್ಲ ಅದರಲ್ಲಿ 2 ರಾಡ್ಸ್ ಇರುತ್ತೆ, ಅದನ್ನು ಕರ್ಪಸ್ ಕೆಬಿನೋಸಾ ಅಂತೀವಿ. ಆ ರಾಡ್ನಲ್ಲಿ ಫ್ರ್ಯಾಕ್ಚರ್ ಆಗೋದು ಪಾಸಿಬಿಲಿಟಿ ಇರುತ್ತೆ, ಅಥವಾ ಅಲ್ಲಿ ಒಂದು ಲೀಸನ್ ಡೆವಲಪ್ ಆಗೋದು ಪಾಸಿಬಿಲಿಟಿ ಇರುತ್ತೆ, ಅಥವಾ ಸ್ಪಂಜ್ ಡ್ಯಾಮೇಜ್ ಆಗೋದು ಪಾಸಿಬಿಲಿಟಿ ಇರುತ್ತೆ. ಅದಕ್ಕಾಗಿ ನ್ಯಾಚುರಲ್ ಸೆಕ್ಸು ಮತ್ತು ಏನಿರುತ್ತಲ್ಲ ಇದರ ಆರ್ಟಿಫಿಷಿಯಲ್ ಸೆಕ್ಸ್ನಲ್ಲಿ ಒಂದು ಡಿಫರೆನ್ಸ್. ಎರಡನೇದು ಏನಂದರೆ, ಯಾವಾಗ ಒಂದು ನೀವು ನ್ಯಾಚುರಲ್ ಸೆಕ್ಸ್ ಮಾಡ್ತಿರಲ್ಲ ಅಲ್ಲಿ ಒಂದು ಪಾರ್ಟ್ನರ್ ಇರ್ತಾರೆ, ನಿಮ್ಮ ಇಮೋಷನ್ನು ಅವ್ರ ಇಮೋಷನ್ನು ಒಂದೇ ಸತಿ ಅರೌಸ್ ಆದಮೇಲೆ ಒಂದು ಸ್ಟೇಟ್ ಆಫ್ ಮೈಂಡ್ನಲ್ಲಿ ಬಂದಿದ್ದಾಗ ಒಂದು ಒಳ್ಳೆ ರೋಮಾಂಚನ ಇದೆ, ಒಂದು ಪ್ರೈವೇಸಿ ಇದೆ, ಆ ಪ್ರಕಾರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆದಮೇಲೆ ಆರಾಮಾಗಿ ಸ್ಲೋಲಿ ಯುವರ್ ಅಪ್ರೋಚಿಂಗ್ ಟುವರ್ಡ್ಸ್ ನ್ಯಾಚುರಲ್ ಸೆಕ್ಸ್. ಇವಾಗ ಇದು ಮಾಸ್ಟರ್ಬೇಷನಲ್ಲಿ ಏನಾಗುತ್ತೆ, ನೀವು ಬಾತ್ರೂಮ್ನಲ್ಲಿ ಹೋದ್ರೆ ಇವಾಗ ನೀವು ಮಾಸ್ಟರ್ಬೇಷನ್ ಮಾಡೋಕ್ಕೆ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀರಾ, ಫಾರ್ ಎಕ್ಸಾಂಪಲ್ ತಾವು ಪಿ ಜಿನಲ್ಲಿ ಇದ್ದೀರಾ ಅಥವಾ ಒಂದು ಹಾಸ್ಟೆಲ್ನಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ಸ್ಟೂಡೆಂಟ್ ಲೈಫ್ನಲ್ಲಿನೇ ಇವೆ ಜಾಸ್ತಿ. ಯಾರೋ ಹೊರಗಡೆಯಿಂದ ಬಂದುಬಿಟ್ಟು ಅವನಿಗೆ ಕಾಲೇಜ್ ಹೋಗೋದಿರುತ್ತೆ, ಅವ್ನು ಯಾವುದೋ ಇಂಟರ್ವ್ಯೂ ಇರುತ್ತೆ, ಯಾವುದೋ ಜಾಬ್ ಆಗುತ್ತೆ, ನಾಕ್ ಮಾಡ್ತಾನೆ ಹೊರಗಡೆ. ಇವಾಗ ನೀವು ಮಿಡಲ್ ಆಫ್ ದ ಮಾಸ್ಟರ್ಬೇಷನ್ ಇದ್ದೀರಾ, ಹೊರಗಡೆಯಿಂದ ಬಾರಪ್ಪ ಬೇಗ ನಾನು ಹೋಗ್ಬೇಕಂತ ಯಾರೋ ನಾಕ್ ಮಾಡ್ತಾನೆ. ಆ ಟೈಮ್ನಲ್ಲಿ ನೀವೇನು ಮಾಡ್ತೀರಾ, ಇವಾಗ ಇನ್ ಬಿಟ್ವೀನ್ ಬಿಡೋಕ್ಕಾಗಲ್ಲ ಇದಕ್ಕೆ, ಯಾಕಂದರೆ ಅದು ಸೆನ್ಸೇಷನ್ ಆ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಅವಾಗ ಏನು ಮಾಡ್ತೀರಾ, ಫೋರ್ಸ್ಫುಲಿ ಬೇಗ 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 ಏನು ಮಾಡಬೇಕು, ಸ್ಟಿಮ್ಯುಲೇಷನ್ ಮಾಡಬೇಕು, ಔಟ್ ಮಾಡಬೇಕು, ಹೋಗಬೇಕು. ಡ್ಯೂರಿಂಗ್ ಈ ಟೈಮ್ನಲ್ಲಿ ಪೆನಿಸ್ಗೆ ಫಿಸಿಕಲ್ ಡ್ಯಾಮೇಜ್ ಆಗೋದು ಚಾನ್ಸ್ ಜಾಸ್ತಿ ಇರುತ್ತೆ, ನರ್ವ್ ಡ್ಯಾಮೇಜ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ, ಕ್ವಾಲಿಟಿ ಆಫ್ ಸ್ಪಂಜ್ ಡ್ಯಾಮೇಜ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದರಿಂದ ಮಾಸ್ಟರ್ಬೇಷನ್ ಈಸ್ ಅನ್ಯಾಚುರಲ್ ಅಂತ ಆಯುರ್ವೇದನಲ್ಲಿ ಹೇಳಿದ್ದಾರೆ. ಇದರ ಮಾಸ್ಟರ್ಬೇಷನ್ ಬಗ್ಗೆ ಆಯುರ್ವೇದದಲ್ಲಿ ಚೆನ್ನಾಗಿ ಬರೆದಿದ್ದಾರೆ.
ಮೂರನೇದು ಏನಂದರೆ ಮಾಸ್ಟ್ರಿಬ್ಯೂಷನ್ ಏನಿದೆಯಲ್ಲ ಒಂದು ಅಡಿಕ್ಷನ್. ಮಾಸ್ಟ್ರಿಬ್ಯೂಷನ್ ಯಾವ ಲೆವೆಲ್ಗೆ ಅಡಿಕ್ಷನ್ ಇರುತ್ತೆ ಅಂದರೆ, ಎಷ್ಟೋ ನನ್ನ ಹತ್ರ ಹುಡುಗರು ಬರ್ತಾರೆ, ಒಂದು ದಿವಸಿಗೆ 7 ದಿನ 8 ಸತಿ ಮಾಸ್ಟ್ರಿಬೇಟ್ ಮಾಡ್ತಾರೆ. ಒಂದು ಹನಿನೂ ವೀರ್ಯ ಬರೋಲ್ಲ, ಬಟ್ ಸ್ಟಿಲ್ ದೇ ಮಾಸ್ಟ್ರಿಬೇಟ್. ಹಿಂಗೆ ಮಾಡಿ ಮಾಡಿ ಇದು ಒಂದು ಸೈಕಲಾಜಿಕಲ್ ಕಂಡೀಷನ್ ಆಗಿಬಿಡುತ್ತೆ. ಹಿಂಗೆ ಮಾಡಿಬಿಟ್ಟು ಮುಂದೆ ಮದುವೆ ಆದಮೇಲೆ ಅವನಿಗೆ ಲೈಂಗಿಕ ಕ್ರಿಯೆಯಲ್ಲಿ ಇಚ್ಛೆನೇ ಇರಲ್ಲ. ಎಷ್ಟೋ ಕಪಲ್ಸ್ ನನ್ನ ಹತ್ರ ಬರ್ತಾರೆ, ನನ್ನ ಹತ್ರ ಒಂದು 15 ದಿನ ಮುಂಚೆನೇ ಒಂದು ಕಪಲ್ ಬಂದಿದ್ದರು, ಅವರು ಮದುವೆಗೆ 6 ವರ್ಷ ಆಗಿದೆ. 6 ವರ್ಷನಲ್ಲಿ ಇನ್ನೂ ಒಂದು ಸತಿನೂ ಯಾವುದೋ ಲೈಂಗಿಕ ಕ್ರಿಯೆ ಇಲ್ಲ. ಯಾಕಂದರೆ ಹಸ್ಬೆಂಡ್ಗೆ ಲೈಂಗಿಕ ಕ್ರಿಯೆಯಲ್ಲಿ ಇಂಟ್ರೆಸ್ಟೇ ಇಲ್ಲ, ಹೀ ಈಸ್ ಮೋರ್ ಹ್ಯಾಪಿ ವಿತ್ ಮಾಸ್ಟ್ರಿಬ್ಯೂಷನ್. ಅಲ್ಲಿ ರಿಲೇಷನ್ಶಿಪ್ ಇಶ್ಯೂ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಎಷ್ಟು ಯಂಗರ್ ಹುಡುಗರು ಮಾಸ್ಟ್ರಿಬ್ಯೂಷನ್ ಮಾಡಿ ಮಾಡಿ ವೀರ್ಯ ಚೆಲ್ಬಿಟ್ಟು ವೀಕ್ ಆಗ್ತಾರೆ ನೋಡಿ, ಅವ್ರಿಗೆ ಏನೇನೋ ಪ್ರಾಬ್ಲಮ್. ಒಂದೊಂದು ಸತಿ ಈ ಮಾಸ್ಟ್ರಿಬ್ಯೂಷನ್ ಟ್ರಾಮಾ ಏನಾರುತ್ತಲ್ಲ ಸೈಕೋಸಿಸ್ ಕಡೆ ಹಾಕೋತೆ, ಸಮ್ ಟೈಮ್ ಸೋರಿಯಾಸಿಸ್ ಮೇಲೆ ಹಾಕೋತೆ, ಸಮ್ ಟೈಮ್ ಎರೆಕ್ಷನ್ ಮೇಲೆ ಹಾಕೋತೆ, ಸಮ್ ಟೈಮ್ ಹೈ ಸೆನ್ಸೇಷನ್ ಆಗಿಬಿಟ್ಟು ಸ್ಖಲನ ಬೇಗ ಆಗಿಬಿಡುತ್ತೆ. ಇವೆಲ್ಲ ಮಾಸ್ಟ್ರಿಬ್ಯೂಷನ್ದು ಸೈಡ್ ಎಫೆಕ್ಟ್ಸ್. ಅದಕ್ಕೆ ನಾನು ಹೇಳ್ತೀನಿ,